ಸ್ನೇಹಿತರೆ, ಇರಾನ್ ಯುದ್ಧ 9ನೇ ದಿನಕ್ಕೆ ಕಾಲಿಡುತ್ತಿದ್ದ ಹಾಗೆ ಮತ್ತಷ್ಟು ಅಪಾಯಕಾರಿಯಾಗ್ತಾ ಇದೆ. ಈ ಸಲ ಅವರಿಗೆ ಅನ್ನ ಕೊಡ್ತಾ ಇರೋ ತೈಲಾಗಾರಗಳನ್ನು ಗುರಿಯಾಗಿಸಿ ದಾಳಿ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ದುಬೈನಲ್ಲಿ ಆಹಾರದ ಕ್ರೈಸಿಸ್ ಶುರುವಾಗಿದೆ. ಜಸ್ಟ್ 10 ದಿನಕ್ಕೆ ಸಾಕಾಗುವಷ್ಟು ಮಾತ್ರ ಆಹಾರದ ಸ್ಟಾಕ್ ಇದೆ ಅನ್ನೋ ಶಾಕಿಂಗ್ ಮಾಹಿತಿ ಈಗ ರಿವೀಲ್ ಆಗಿದೆ. ಮತ್ತೊಂದು ಕಡೆ ಇರಾನ್ನಲ್ಲಿ ರೆಜೀಮ್ ಚೇಂಜ್, ಅಧಿಕಾರ ಬದಲಾವಣೆ ಮಾಡೋಕೆ ಹೊರಟಿದ್ದ ಅಮೆರಿಕಾಗೆ ಅದು ಅಷ್ಟು ಈಸಿ ಅಲ್ಲ ಅಂತ ಅಲ್ಲಿನ ಇಂಟೆಲಿಜೆನ್ಸ್ ಹೇಳಿದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಗಲ್ಫ್ ಯುದ್ಧದಲ್ಲಿ 9ನೇ ದಿನದ ಆರಂಭಕ್ಕೂ ಸ್ವಲ್ಪ ಹಿಂದೆ ಟ್ರಂಪ್ ಏನು ಹೇಳಿದ್ರು? ಇರಾನ್ನಲ್ಲಿ ಬಹುದೊಡ್ಡ ಪೆಟ್ಟು ಇವತ್ತಾಗತ್ತೆ, ದೊಡ್ಡ ಹೊಡೆತವನ್ನು ಇವತ್ತು ಕೊಡ್ತೀವಿ ಅಂತ ಹೇಳಿದ್ರು. ಮುಟ್ಟದ ಜಾಗವನ್ನ, ಇದುವರೆಗೂ ಟಚ್ ಮಾಡದೇ ಇರೋ ಏರಿಯಾಗಳನ್ನ ಹೊಡೆಯೋಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಇಸ್ರೇಲ್ ಇರಾನ್ನ ಸೂಕ್ಷ್ಮ ಜಾಗವನ್ನ ಟಾರ್ಗೆಟ್ ಮಾಡಿದೆ. ಇವಾಗ ಸ್ನೇಹಿತರೆ, ಮಾರ್ಚ್ 8ರ ಭಾನುವಾರ ಮುಂಜಾನೆ ಇಸ್ರೇಲ್ ವಾಯುಪಡೆ ನೇರವಾಗಿ ಇರಾನ್ನ ಪ್ರಮುಖ ತೈಲ ನೆಲೆಗಳ ಮೇಲೆ ಬಾಂಬಿಂಗ್ ಶುರು ಮಾಡಿದೆ. ಎಲ್ಲ ಕಡೆ ಬಾಂಬಿಂಗ್ ಮಾಡಿದ್ರು ಕೂಡ ಇರಾನ್ನ ತೈಲ ಬಾವಿಗಳನ್ನು ಮುಟ್ಟಿರಲಿಲ್ಲ, ರಿಫೈನರಿಗಳನ್ನು ಮುಟ್ಟಿರಲಿಲ್ಲ ಇಸ್ರೇಲ್. ಅಮೆರಿಕ ಕೂಡ ಮುಟ್ಟಿರಲಿಲ್ಲ. ಈಗ ಅದನ್ನು ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ರಾಜಧಾನಿ ತೆಹರಾನ್ನಲ್ಲೂ ಕೂಡ ಈ ದಾಳಿಯಾಗಿದೆ. ಟನ್ ಗಟ್ಟಲೆ ಸ್ಫೋಟಕವನ್ನು ತೈಲ ಸಂಗ್ರಹಾಗಾರಗಳ ಮೇಲೆ ಸುರಿಯಲಾಗಿದೆ. ಈಗ ಸ್ಟಾಕ್ ಮಾಡಿಟ್ಟ ಜಾಗದಲ್ಲಿ ಇದರಿಂದ ಭಯಾನಕ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು, ಆಯಿಲ್ ಫೆಸಿಲಿಟಿಗೆ ಬೆಂಕಿ ಬಿದ್ದರೆ ಏನಾಗುತ್ತೆ ಹೇಳಿ ಹೊತ್ತಿ ಉರಿದಿದೆ. ಕನಿಷ್ಠ 30 ತೈಲ ನೆಲೆಗಳ ಮೇಲೆ ಟೋಟಲ್ ದಾಳಿಯಾಗಿದೆ ಅಂತ ಇರಾನ್ ಹೇಳಿದೆ. ಇದು ಇರಾನ್ ಪಾಲಿಗೆ ಇಸ್ರೇಲ್ ಕೊಟ್ಟ ಅತಿ ದೊಡ್ಡ ಹೊಡೆತ. ಯಾಕಂದ್ರೆ ಆರ್ಥಿಕವಾಗಿ ದಿಕ್ಕಾಪಾಲಾಗಿರೋ ಇರಾನ್ ಉಸಿರಾಡ್ತಿರೋದೇ ಕದ್ದು ಮುಚ್ಚಿ ಮಾರ್ತಿರೋ ತೈಲದಿಂದ. ಜೊತೆಗೆ ಸ್ನೇಹಿತರೆ, ಈ ಬಹುತೇಕ ಆಯಿಲ್ ಯಾರ ಕಂಟ್ರೋಲ್ನಲ್ಲಿದೆ ಗೊತ್ತಾ? ಅಲ್ಲಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGCಯ ಕಂಟ್ರೋಲ್ನಲ್ಲಿದೆ. ಅವರಿಗೆ ದುಡ್ಡು ಹೋಗೋದೇ ಇಲ್ಲಿಂದ. ಸಾವಿರಾರು ಕೋಟಿ ದುಡ್ಡನ್ನ ಈ IRGC ಮತ್ತು ಖಾಮೆನಿಗಳು ಕ್ಷಿಪಣಿ ಪ್ರೋಗ್ರಾಮ್ಗೆ, ಡ್ರೋನ್ ಪ್ರೋಗ್ರಾಮ್ಗೆ ಮತ್ತು ಪ್ರಾಕ್ಸಿಗಳಿಗೆ ದುಡ್ಡನ್ನು ಕೊಡೋಕೆ, ಯಾವೆಲ್ಲ ಪ್ರಾಕ್ಸಿ, ಹೂತಿ, ಹಿಜ್ಬುಲ್ಲಾ, ಹಮಾಸ್, ಇವ್ರಿಗೆಲ್ರಿಗೂ ದುಡ್ಡನ್ನು ತಲುಪಿಸೋಕೆ ಆ ದುಡ್ಡನ್ನು ಯೂಸ್ ಮಾಡ್ತಾಯಿದ್ರು. ಈ ಫಂಡಿಂಗನ್ನು ಕಟ್ ಮಾಡಿದ್ರೆ ಇರಾನ್ ತಾನಾಗೆ ಮಂಡಿಯೂರುತ್ತೆ. IRGCಯ ಹಾರಾಟ ಕಮ್ಮಿ ಆಗುತ್ತೆ ಇರೋದು ಇಸ್ರೇಲ್ ಮತ್ತು ಅಮೆರಿಕದ ಪ್ಲಾನಿಂಗ್. ಹೀಗಾಗಿ ಇಸ್ರೇಲ್ ಇರಾನ್ನ ತೈಲ ಘಟಕಗಳನ್ನು ಈ ಹಂತದಲ್ಲಿ ಟಚ್ ಮಾಡಿದೆ. ಆಫ್ಟರ್ 8 ಡೇಸ್, 9ನೇ ದಿನಕ್ಕೆ ಕಾಲಿಡ್ತಿರೋ ಟೈಮ್ನಲ್ಲಿ ಇವಾಗ ಮುಟ್ಟಿದ್ದಾರೆ. ಅದನ್ನು ಇಷ್ಟು ದಿವಸ ಟಚ್ಚೇ ಮಾಡಿರಲಿಲ್ಲ. ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿರೋ ಇಸ್ರೇಲ್ ಸೇನೆ IDF, ನಾವು ಇರಾನ್ ಆರ್ಥಿಕತೆಗೆ ಪೆಟ್ಟನ್ನು ಕೊಡ್ತಿಲ್ಲ, ಬದಲಾಗಿ ಇರಾನ್ನ ಸೇನೆಗೆ ಮತ್ತು ಅಲ್ಲಿನ ಖಾಮೆನಿ ಆಪ್ತ ಪಡೆ IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಕಂಟ್ರೋಲ್ನಲ್ಲಿರೋ ಸೇನಾ ಸಂಬಂಧಪಟ್ಟ ಆಯಿಲ್ ಸೆಕ್ಟರ್ಗಳನ್ನಷ್ಟೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಇವರಿಗೆ ಇದೇ ದೊಡ್ಡ ಆದಾಯದ ಮೂಲ ಆಗಿತ್ತು, ಇಲ್ಲಿಂದಲೇ ಅವರಿಗೆ ತೈಲ ಸಿಗ್ತಾ ಇತ್ತು ಅಂತ ಹೇಳಿದೆ. ಈ ಮೂಲಕ ಆರಂಭಿಕ ಹಂತದಲ್ಲಿ ಬರೀ ಏರ್ ಡಿಫೆನ್ಸ್ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ ಸೈಟ್ಸ್ ಮೇಲೆ ಮಾತ್ರ ಹೊಡಿತಾ ಇದ್ದೀವಿ ಅಂತ ಹೇಳಿದ್ದ ಇವರು ಈಗ ತೈಲ ಸಂಪನ್ಮೂಲಗಳನ್ನು ಟಾರ್ಗೆಟ್ ಮಾಡೋಕೆ ಶುರು ಮಾಡಿದ್ದಾರೆ. ಇರಾನ ಎಕನಾಮಿಕಲಿ ಕೂಡ ಕತ್ತರಿಸ್ಕೋಕೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಸಣ್ಣ ವಿಚಾರ. ತುಂಬಾ ಜನ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ಟೈಮ್ನಲ್ಲಿ ಕಂಪನಿಯ ಹೆಲ್ತ್ ಇನ್ಶೂರೆನ್ಸ್ ಇದೆ ಸಾಕು ಬಿಡು ಅಂತ ಸುಮ್ಮನಿರ್ತಾರೆ. ಅದರಿಂದ ಬಹಳ ದೊಡ್ಡ ಅಪಾಯಗಳು ಎದುರಾಗ್ಬೋದು. ಒಂದು, ಅದರಲ್ಲಿ ಕವರೇಜ್ ಕಮ್ಮಿ ಇರುತ್ತೆ. ಈಗ 2 ಲಕ್ಷದ ಕವರೇಜ್ ಇದೆ ಅಂತ ಹೇಳಿದ್ರೆ, ಈಗ ಏನೋ ಗಂಭೀರ ಆರೋಗ್ಯದ ಸಮಸ್ಯೆ ಒಂದು 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ರೆ ಫುಲ್ ಕವರೇಜ್ ಕೊಡೋದಿಲ್ಲ. ಜೊತೆಗೆ ಲಿಮಿಟೇಷನ್ಸ್ ಇರುತ್ತೆ. 80% ಕೊಡ್ತೀವಿ, 70% ಕೊಡ್ತೀವಿ, ಉಳಿದಿದ್ದು ನೀವು ಕಟ್ಟಬೇಕು, ಆ ಥರದಲ್ಲಿ ಲಿಮಿಟೇಷನ್ಸ್ ಇರುತ್ತೆ. ಹಾಗೆ ಸ್ನೇಹಿತರೆ, ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಲೇಟ್ ಮಾಡಿದಷ್ಟು ಕೂಡ ಅಗೇನ್ ಹೊಸದಾಗಿ ವೇಟಿಂಗ್ ಪೀರಿಯಡ್ ಶುರುವಾಗುತ್ತಾ. ಜೊತೆಗೆ ಏಜ್ ಆಗ್ತಾ ಹೋದಾಗೂ ಆರೋಗ್ಯದ ಸಮಸ್ಯೆಗಳು ಏನಾದ್ರು ಬಂದೇ ಬರೋದ್ರಿಂದ ಇನ್ಶೂರೆನ್ಸ್ನ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇದ್ರೆ. ಹಾಗಾಗಿ ಯಂಗ್ ಏಜ್ನಲ್ಲೇ ಪ್ರತಿಯೊಬ್ಬರು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳೋದು ಈ ಕಾಲದ ಅನಿವಾರ್ಯತೆ. ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಏನು ಕೊಟ್ಟಿದ್ದೀವಿ ಅದರ ಥ್ರೂ ಡಿಟ್ಟೋದವರ ಫ್ರೀ ಹೆಲ್ಪನ್ನು ಪಡ್ಕೊಂಡು ನಿಮಗೆ ಸೂಟ್ ಆಗೋ ಪಾಲಿಸಿಯನ್ನು ಬೈ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಸೊ ಸ್ನೇಹಿತರೆ, ಇರಾನ್ ಮೇಲೆ ತೈಲ ಬಾವಿಗಳ ಮೇಲೆ ಇಸ್ರೇಲ್ ಮಾಡಿರೋ ದಾಳಿಗೆ ಪ್ರತಿಕಾರವಾಗಿ ಇರಾನ್ ಕೂಡ ಈಗ ಇನ್ನಷ್ಟು ಜೋರಾಗಿ, ಆಲ್ರೆಡಿ ಟಾರ್ಗೆಟ್ ಮಾಡ್ತಾ ಇದ್ರು, ಈಗ ಇನ್ನಷ್ಟು ಜೋರಾಗಿ ತೈಲಗಾರಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಶುರು ಮಾಡಿದೆ ಗಲ್ಫ್ನಾದ್ಯಂತ. ನಾವು ಕೂಡ ಇಸ್ರೇಲ್ನ ಹೈಫಾ ತೈಲ ಸಂಸ್ಕರಣಾ ಕೇಂದ್ರದ ರಿಫೈನರಿ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಅಲ್ಲಿ ಏನು ಡ್ಯಾಮೇಜಸ್ ಆಗಿದೆ ಅನ್ನೋದನ್ನು ಇನ್ನೂ ಸ್ಪಷ್ಟ ಇಲ್ಲ. ಯಾಕಂದರೆ ಇಸ್ರೇಲ್ ಹೇಳುತ್ತೆ ನಾವು ಇವ್ರು ಹಾಕಿದ ಎಲ್ಲವನ್ನ ಹೆಚ್ಚಿನ ಆಲ್ಮೋಸ್ಟ್ ಎಲ್ಲ ಇಂಟರ್ಸೆಪ್ಟ್ ಮಾಡ್ತಾ ಇದ್ದೀವಿ ಅಂತ. ಆದರೆ ಕುವೈತ್ನಲ್ಲಿ ಅಲ್ಲಿ ದೊಡ್ಡ ದಾಳಿ ಆಗಿದೆ. ಇರಾನ್ ಹಾರಿಸಿರೋ ಮಿಸೈಲ್ ಮತ್ತು ಡ್ರೋನ್ಗಳು ಡ್ಯಾಮೇಜ್ ಮಾಡಿವೆ. ಕುವೈತ್ ಏರ್ಪೋರ್ಟ್ನಲ್ಲಿದ್ದ ಇಂಧನ ಸಂಗ್ರಹಣಾ ಟ್ಯಾಂಕ್ಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಭಾರಿ ಬೆಂಕಿ ಕಾಣಿಸ್ಕೊಂಡಿದೆ.
ಈ ಬಾರಿ ಅತಿ ಪ್ರಮುಖ ಇನ್ಸ್ಟಾಲೇಷನ್ಗಳನ್ನೇ ಇರಾನ್ ಹೊಡೆದಿದೆ ಅಂತ ಕುವೈತ್ ಹೇಳಿಕೊಂಡಿದೆ. ಅತ್ತ ಸೌದಿ ಮೇಲೂ ಕೂಡ ಅಲೆಯಾಗಿ ಡ್ರೋನ್ ಹಾರಿಸಿದ್ದಾರೆ. ರಿಯಾದ್ ಕಡೆಗೆ ನುಗ್ಗಿ ಬರ್ತಾ ಇದ್ದ 14 ಡ್ರೋನ್ಗಳನ್ನು ಯಶಸ್ವಿಯಾಗಿ ಹೊಡೆದು ಹಾಕಿದ್ದೀವಿ ಅಂತ ಸೌದಿ ರಕ್ಷಣಾ ಇಲಾಖೆ ಹೇಳಿದೆ. ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೂ ಕೂಡ ದಾಳಿಯಾಗಿದೆ. UAE ಮೇಲೆ ಇರಾನ್ ಭಾರೀ ಗಾತ್ರದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಿತ್ತು. ಇದನ್ನು UAE ಬ್ಲಾಕ್ ಮಾಡಿತ್ತು. ಆದರೂ ಮಿಸೈಲ್ನ ಪೀಸಸ್ ಎಲ್ಲ ಕೆಳಗೆ ಬೀಳ್ತಾವಲ್ಲ, ಅದು ಬಿದ್ದು ದುಬೈ ಮರೀನಾದಲ್ಲಿರೋ ಬಹುಮಹಡಿ ಕಟ್ಟಡವೊಂದಕ್ಕೆ ಅಪ್ಪಳಿಸಿ ಕಟ್ಟಡದಿಂದ ಹೊಗೆ ಎದ್ದಿರೋ ದೃಶ್ಯ ಕಂಡುಬಂದಿದೆ. ಇಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂತ ದುಬೈ ಸರ್ಕಾರ ಹೇಳಿದೆ. ಇದೆಲ್ಲದರ ನಡುವೆ UAE ಅಧ್ಯಕ್ಷರು ಯುದ್ಧ ಶುರುವಾದ ಬಳಿಕ ಇದೇ ಮೊದಲ ಬಾರಿಗೆ ದೇಶ ಉದ್ದೇಶಿಸಿ ಮಾತನಾಡಿದ್ದಾರೆ. ನಾವು ಯುದ್ಧದಲ್ಲಿದ್ದೀವಿ, ಆದರೆ ಇದರಿಂದ ಇನ್ನಷ್ಟು ಸ್ಟ್ರಾಂಗ್ ಆಗಿ ಹೊರಬರುತ್ತೀವಿ ಅನ್ನೋ ಧೈರ್ಯ ತುಂಬ ಮಾತುಗಳನ್ನಾಡಿದ್ದಾರೆ. ಆದರೆ ಈ ನಡುವೆ ದುಬೈಗೆ ಆಹಾರದ ಬಿಕ್ಕಟ್ಟು ಶುರುವಾಗಿದೆ. ಪ್ರಮುಖ ನಗರಗಳಲ್ಲಿ ಆಹಾರ ಸರಬರಾಜು ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ದುಬೈನಲ್ಲಿ ಕೇವಲ 10 ದಿನಗಳಿಗೆ ಆಗುವಷ್ಟು ಮಾತ್ರ ಫ್ರೆಶ್ ಫುಡ್ ಉಳ್ಕೊಂಡಿದೆ. ಗಲ್ಫ್ ರಾಷ್ಟ್ರಗಳಿಗೆ 90% ಆಹಾರ ಇಂಪೋರ್ಟ್ ಆಗಬೇಕು ಮರುಭೂಮಿಗೆ. ಯುದ್ಧ ಶುರುವಾದ ದಿನದಿಂದಲೇ ಇರಾನ್ ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿರೋದ್ರಿಂದ ಗಲ್ಫ್ಗೆ ಬರ್ತಾ ಇದ್ದ 70% ಆಹಾರ ಸ್ಥಗಿತ ಆಗಿದೆ. ಈಗ ಇದರೊಂದಿಗೆ ಜಬೆಲ್ ಅಲಿ ಬಂದರಿನ ಮೇಲೂ ಕೂಡ ದಾಳಿ ಆಗ್ತಾ ಇರೋದ್ರಿಂದ ವಿಮಾನಯಾನ ಕಾರ್ಗೋ ಸಾಮರ್ಥ್ಯದಲ್ಲಿ 22% ಡೌನ್ ಆಗಿದೆ. ಮುಂದಿನ ದಿನಗಳಲ್ಲಿ ತರಕಾರಿ, ಹಣ್ಣು, ಹಾಲು ಸೇರಿದ ಹಾಗೆ ಬೇಗನೆ ಹಾಳಾಗೋ ವಸ್ತುಗಳ ಭಾರೀ ಕೊರತೆಯನ್ನು ಎದುರಿಸೋ ಆತಂಕ ಇದೆ. ಹೀಗಾಗಿ ಯುದ್ಧ ಹೀಗೆ ಮುಂದುವರೆದ್ರೆ ಅಥವಾ ತೀವ್ರ ಆದರೆ ಗಲ್ಫ್ನ ಶ್ರೀಮಂತರು ಫ್ರೆಶ್ ಫುಡ್ ಇಲ್ಲದೆ ಒದ್ದಾಡಬೇಕಾಗಿರೋ ಪರಿಸ್ಥಿತಿ ಬರೋ ಆತಂಕ ಇದೆ. ಅಷ್ಟೇ ಅಲ್ಲ, ಈ ಯುದ್ಧ UAE ಜನರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಎಲ್ಲೆಂದರಲ್ಲಿ ಬಾಂಬ್ ಬೀಳ್ತಿರೋದ್ರಿಂದ ಜನರಲ್ಲಿ ಆತಂಕ, ಖಿನ್ನತೆ ಮತ್ತು ಮಾನಸಿಕ ಒತ್ತಡ ಕೂಡ ವಿಪರೀತ ಹೆಚ್ಚಾಗ್ತಾ ಇದೆ ಅಲ್ಲಿ. ಹೀಗಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸರ್ಕಾರ 24/7 ಉಚಿತ ಮೆಂಟಲ್ ಹೆಲ್ತ್ ಹೆಲ್ಪ್ಲೈನ್ಗಳನ್ನು ಕೂಡ ಜಾರಿ ಮಾಡಿದೆ. ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಾನೆ UAE ಸರ್ಕಾರವೇ ಈ ಕ್ರಮ ತಗೊಂಡಿದೆ. ಅಲ್ಲಿನ ಸರ್ಕಾರಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ನಾವು. ಈ ಕ್ರೈಸಿಸ್ ನಡುವೆ ಕೂಡ ತುಂಬ ಎಚ್ಚರಿಕೆಯಿಂದ ಜನರ ನಡುವೆ ಓಡಾಡಿಕೊಂಡು, ಅವ್ರ ನಡುವೆ ಇದ್ಕೊಂಡು, ಅವರಿಗೆ ಮಾತಾಡಿಕೊಂಡು ಅವರು ಆಪರೇಟ್ ಮಾಡ್ತಾ ಇದ್ದಾರೆ. ಹಣದ ಕೊರತೆ ಅಥವಾ ಮುಜುಗರದ ಕಾರಣಕ್ಕೆ ಮಾನಸಿಕ ಚಿಕಿತ್ಸೆಯಿಂದ ದೂರ ಉಳ್ಕೋಬೇಡಿ, ಭಯ ಪಡ್ಕೋಬೇಡಿ. UAE ಇದನ್ನು ನಿಮಗೆ ನೇರವಾಗಿ ಸರ್ಕಾರದ ಕಡೆಯಿಂದ ಕೊಡ್ತಾ ಇದೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದೆ. ಇನ್ನು ತೈಲ ಬೆಲೆ $100 ಪರ್ ಬ್ಯಾರಲ್ ದಾಟುವ ಆತಂಕ ಇದೆ. ಆಲ್ರೆಡಿ 95 ಟಚ್ ಮಾಡಿತ್ತು, 92-93 ಆಸುಪಾಸಲ್ಲಿ ಇವಾಗಿದೆ. ಶೀಘ್ರದಲ್ಲಿ 100 ಕೂಡ ದಾಟೋ ಎಲ್ಲ ಲಕ್ಷಣ ಇದೆ. ಯಾಕಂದರೆ ಕುವೈತ್ನ ಪೆಟ್ರೋಲಿಯಂ ಕಾರ್ಪೊರೇಷನ್ ಕಚ್ಚಾ ತೈಲ ಉತ್ಪಾದನೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ. ಯುದ್ಧದ ಕಾರಣದಿಂದಾಗಿ ಹೊರ್ಮುಜ್ ಜಲಸಂಧಿ ಬಹುತೇಕ ಬಂದಾಗಿದ್ದು ಗಲ್ಫ್ ರಾಷ್ಟ್ರಗಳ ತೈಲ ಸಂಗ್ರಹಣಾ ಘಟಕಗಳು ಫುಲ್ ಆಗ್ತಿವೆ. ಹೀಗಾಗಿ ಕುವೈತ್ ಮುನ್ನೆಚ್ಚರಿಕಾ ಕ್ರಮವಾಗಿ ಫೋರ್ಸ್ ಮಜೋರ್ ಘೋಷಿಸಿದೆ. ಅಂದರೆ ತನ್ನ ತೈಲ ಉತ್ಪಾದನೆ ಮತ್ತು ಸಂಸ್ಕರಣೆಯನ್ನು ಕಟ್ ಮಾಡಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ತೈಲ ಪೂರೈಕೆಗೆ ಸಮಸ್ಯೆ ಆಗೇ ಆಗುತ್ತೆ. ಯಾಕಂದರೆ ಕುವೈತ್ ದಿನಕ್ಕೆ ಬರೋಬ್ಬರಿ 26 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ಉತ್ಪಾದನೆ ಮಾಡುತ್ತೆ. ಈಗ ದಿಢೀರ್ ಈ ನಿರ್ಧಾರ ತಗೊಂಡಾಗ ಸಪ್ಲೈ ಚೈನ್ನಲ್ಲಿ ಇಶ್ಯೂ ಆಗೇ ಆಗುತ್ತೆ. ಈ ಬಗ್ಗೆ ಕುವೈತ್ ಸರ್ಕಾರ ಮಾಹಿತಿ ಕೊಟ್ಟಿದೆ. ಇದು ತಾತ್ಕಾಲಿಕ ಕ್ರಮ ತಗೊಂಡಿದ್ದೀವಿ, ಯುದ್ಧದ ಪರಿಸ್ಥಿತಿ ಸರಿಯಾದ ತಕ್ಷಣ ಮತ್ತೆ ಮೊದಲಿನ ಥರ ತೈಲ ಉತ್ಪಾದನೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಸರಿಯಾಗೋದು ಗೊತ್ತಿಲ್ಲ ಅಷ್ಟೇ. ಅತ್ತ ಅಬುದಾಬಿ ನ್ಯಾಷನಲ್ ಆಯಿಲ್ ಕಂಪನಿ ADNOC ಇದು ಕೂಡ ಆಫ್ ಶೋರ್ ಪ್ರೊಡಕ್ಷನನ್ನು ಕಡಿಮೆ ಮಾಡ್ತಾ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಸ್ನೇಹಿತರೆ, ಈಗ ತೈಲ ಬಾವಿಗಳನ್ನು ಗುರಿಯಾಗಿಸಿ, ನೆಲಗಳನ್ನು ಗುರಿಯಾಗಿಸಿ ದಾಳಿ ಶುರುವಾಗಿರೋದ್ರಿಂದ, ಇರಾನ್ನಲ್ಲೂ ಕೂಡ ತೈಲ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಹೊಡೆದಿರೋದ್ರಿಂದ ಇರಾನ್ ಚೈನಾಗಾರು ಕೊಡ್ತಾ ಇತ್ತು. ಆವಾಗ ಚೈನಾದ ಹೊಟ್ಟೆನಾರು ತುಂಬ್ತಾ ಇತ್ತು, ಅವರು ಬೇರೆ ಕಡೆ ಗ್ಲೋಬಲ್ ಮಾರ್ಕೆಟಲ್ಲಿ ಕಮ್ಮಿ ತಗೊಳ್ತಾ ಇದ್ರು ಅಲ್ವಾ. ಈಗ ಚೈನಾನೂ ಬೇರೆ ಕಡೆನೇ ಹೋಗಬೇಕಲ್ವ, ಇರಾನ್ ಕಡೆಯಿಂದ ಸಿಕ್ಕಿಲ್ಲ ಅಂತ ಹೇಳಿದ್ರೆ. ಸೊ ಇರಾನ್ನ ತೈಲ ಬಾವಿಗೆ ಹೊಡೆದಾಗ ಗ್ಲೋಬಲ್ ಮಾರ್ಕೆಟ್ಗೆ ಸೆಂಟಿಮೆಂಟ್ ನೆಗೆಟಿವ್ ಹೋಗುತ್ತಾ. ಇರಾನ್ ಅದಕ್ಕೆ ಪ್ರತಿಯಾಗಿ ಇನ್ನಷ್ಟು ಜೋರಾಗಿ ಇಸ್ರೇಲ್ ಮತ್ತು ಮಿಡಲ್ ಈಸ್ಟ್ನ ಇತರ ತೈಲ ನೆಲೆಗಳ ಮೇಲೂ ಕೂಡ ದಾಳಿ ಶುರು ಮಾಡಿದೆಯಾ. ಇದರಿಂದ ಏನಾಗುತ್ತೆ, ತೈಲ ಬೆಲೆ 100 ಕ್ರಾಸ್ ಆಗೋಕೆ ಇನ್ನು ಕೌಂಟ್ ಡೌನ್ ಶುರು ಮಾಡಬೇಕಷ್ಟೇ ನಾವು. 100 ದಾಟಿ ಇನ್ನೂ ಬಹಳ ಮುಂದಕ್ಕೆ ಹೋಗೋ ಆತಂಕ ಇದೆ. ಮತ್ತೊಂದು ಕಡೆ ಸ್ನೇಹಿತರೆ, ಟ್ರಂಪ್ ಇರಾನ್ ನೆಲಕ್ಕೆ ಸಣ್ಣ ಪ್ರಮಾಣದಲ್ಲಿ ಅಮೆರಿಕನ್ ಟ್ರೂಪ್ಸನ್ನು, ಪಡೆಗಳನ್ನು ಇಳಿಸೋ ಬಗ್ಗೆ ಒಳಗೊಳಗೆ ಪ್ಲಾನ್ ಮಾಡ್ತಿದ್ದಾರೆ ಅಂತ NBC ನ್ಯೂಸ್ ರಿಪೋರ್ಟ್ ಮಾಡಿದೆ. ಆದರೆ ಇದು ದೊಡ್ಡ ಮಟ್ಟದ ಕಾಳಗಕ್ಕೆ ಅಲ್ಲ, ಬದಲಾಗಿ ಸ್ಪೆಸಿಫಿಕ್ ಟಾರ್ಗೆಟೆಡ್ ಕಾರ್ಯಾಚರಣೆಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅನ್ನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇವಾಗ ಟ್ರಂಪ್ ಇನ್ನು ಫೈನಲ್ ಡಿಸಿಷನ್ ತಗೋಬೇಕಾಗಿದೆ ಅಂತ ಮೂಲಗಳು ಹೇಳಿವೆ.
ಇನ್ನು ಈ ಯುದ್ಧ ಶುರುವಾದಾಗಿನಿಂದ ಇದುವರೆಗೂ ಇಸ್ರೇಲ್ ಹಾಗೂ ಇತರ ಪ್ರದೇಶಗಳ ಮೇಲೆ ಬರೋಬ್ಬರಿ 500ಕ್ಕೂ ಅಧಿಕ ಬ್ಯಾಲಿಸ್ಟಿಕ್ ಹಾಗೂ ಕ್ರೂಸ್ ಮಿಸೈಲ್ಗಳು ಮತ್ತು 2,000ಕ್ಕೂ ಅಧಿಕ ಡ್ರೋನ್ಗಳನ್ನು ನಾವು ಹಾರಿಸಿದ್ದೀವಿ ಅಂತ ಇರಾನ್ನ ಫಾರ್ಸ್ ನ್ಯೂಸ್ ಏಜೆನ್ಸಿಗೆ ಅಲ್ಲಿನ ಸೇನಾ ಮೂಲಗಳು ಮಾಹಿತಿ ಕೊಟ್ಟಿವೆ. ಇದೆಲ್ಲದರ ನಡುವೆ ಈ ಯುದ್ಧ ಶುರು ಮಾಡೋ ಮುನ್ನ ಅಮೆರಿಕದ ನ್ಯಾಷನಲ್ ಇಂಟೆಲಿಜೆನ್ಸ್ ಕೌನ್ಸಿಲ್ ಸಿದ್ಧಪಡಿಸಿದ ಸೀಕ್ರೆಟ್ ರಿಪೋರ್ಟ್ ಈಗ ಲೀಕ್ ಆಗಿದೆ. ಅದರಲ್ಲಿ ಅಮೆರಿಕಗೆ ಇರಾನ್ನಲ್ಲಿ ರೆಜೀಮ್ ಚೇಂಜ್ ಮಾಡೋದು ತುಂಬ ಕಷ್ಟ ಅಂತ ಹೇಳಲಾಗಿದೆ. ಅಮೆರಿಕ ಇಸ್ರೇಲ್ ಎಷ್ಟೇ ದೊಡ್ಡ ಮಟ್ಟದ ಏರ್ ಸ್ಟ್ರೈಕ್ ಮಾಡಿದ್ರೂ ಕೂಡ ಇರಾನ್ ಸರ್ಕಾರವನ್ನು ಉರುಳಿಸೋಕೆ ಸಾಧ್ಯ ಇಲ್ಲ. ಇಸ್ರೇಲ್ ದಾಳಿಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಸಾವನ್ನಪ್ಪಿದ್ರೂ ಕೂಡ ಅಲ್ಲಿನ ಸಿಸ್ಟಮ್ ಮತ್ತು ಪ್ರೋಟೋಕಾಲ್ ಸ್ಟ್ರಾಂಗ್ ಆಗೇ ಇದೆ. ಒಬ್ಬ ಸತ್ತರೆ ತಕ್ಷಣ ಆತನನ್ನು ಇನ್ನೊಬ್ಬ ನಾಯಕ ಅಲ್ಲಿ ಬಂದು ರಿಪ್ಲೇಸ್ ಮಾಡಿ ಕೂತ್ಕೊಂಡು ವ್ಯವಸ್ಥೆಯನ್ನು ಮುಂದುವರಿಸೋಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ವಿರೋಧ ಪಕ್ಷಗಳು ಅಧಿಕಾರ ಹಿಡಿಯೋದು ಬಹುತೇಕ ಡೌಟ್. ಖಾಮೆನಿ ವಿರೋಧಿಗಳಿಗೆ ಒಗ್ಗಟ್ಟಿಲ್ಲ, ಎಲ್ಲರೂ ಛಿದ್ರ ಆಗಿದ್ದಾರೆ. ಹೀಗಾಗಿ ಇದು ಅಷ್ಟು ಈಸಿಯ ಕೆಲಸ ಅಲ್ಲ ಅಂತ ರಿಪೋರ್ಟ್ ಹೇಳಿದೆ. ಅಷ್ಟೇ ಅಲ್ಲ, ಯುದ್ಧ ಹೀಗೆ ಕಂಟಿನ್ಯೂ ಆದರೆ ಅಮೆರಿಕದ ಶಸ್ತ್ರಾಸ್ತ್ರಗಳ ದಾಸ್ತಾನು ಸ್ಟಾಕ್ ಖಾಲಿಯಾಗೋ ಭೀತಿ ಶುರುವಾಗಿದೆ. ಡೆಮೊಕ್ರೆಟಿಕ್ ನಾಯಕರು ಈ ಬಗ್ಗೆ ದೊಡ್ಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಇರಾನ್ ಮೇಲೆ ಇದೇ ರೀತಿ ಸುಧಾರಿತ ಕ್ಷಿಪಣಿಗಳನ್ನು ಸುರಿತಾನೇ ಇದ್ದರೆ ಫ್ಯೂಚರ್ನಲ್ಲಿ ಯುಕ್ರೇನ್ಗೆ ಕೊಡೋಕೆ ಚೈನಾ ರಷ್ಯಾದ ಥ್ರೆಟ್ಸನ್ನು ಫೇಸ್ ಮಾಡೋಕೆ ನಮ್ಮ ಹತ್ರ ಶಸ್ತ್ರಗಳೇ ಇರಲ್ವಲ್ರಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಡೆಮೊಕ್ರಾಟ್ಸ್ ಟ್ರಂಪ್ಗೆ ಮತ್ತು ರಿಪಬ್ಲಿಕನ್ ಸರ್ಕಾರಕ್ಕೆ. ಇದರ ನಡುವೆ ಟ್ರಂಪ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಇರಾನ್ ವಿರುದ್ಧ ಹೋರಾಡೋಕೆ ಇರಾಕ್ನ ಕುರ್ದಿಶ್ ಪಡೆಗಳು ಬಂದರೆ ಸ್ವಾಗತ ಅಂತ ಹೇಳಿದ್ರಲ್ಲ, ಈಗ ಉಲ್ಟಾ ಹೊಡೆದಿದ್ದಾರೆ. ಈ ಯುದ್ಧ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಆಗಿದೆ. ಸುಮ್ಮನೆ ಕುರ್ದಿಶ್ ಪಡೆಯವರು ಬಂದು ಅವ್ರು ಸಾಯೋದು ನಮಗೆ ಇಷ್ಟ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ದಕ್ಷಿಣ ಇರಾನ್ನಲ್ಲಿ 150 ವಿದ್ಯಾರ್ಥಿಗಳನ್ನು ಬಲಿ ಪಡೆದ ಶಾಲೆಯ ಮೇಲಿನ ದಾಳಿಯ ಹಿಂದೆ ಇರಾನ್ ಕೈವಾಡ ಇದೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಅವರೇ ಬೇಕಂತ ಮಾಡಿಕೊಂಡು ದಾಳಿಕೋರರು ಅಂತ ತೋರ್ಸೋಕ್ಕೋಸ್ಕರ ನಮ್ಮನ್ನು ಈ ರೀತಿ ಮಾಡಿದ್ದಾರೆ ಅಂತ. ನಾವ್ಯಾಕೆ ಸ್ಕೂಲ್ ಮೇಲೆ ದಾಳಿ ಮಾಡೋಣ? ಇರಾನ್ ಅವರೇ ಮಾಡಿರ್ಬೋದು. ನಿಮಗೆ ಗೊತ್ತಲ್ವಾ, ಅವರು ಎಲ್ಲಿಗೋ ಟಾರ್ಗೆಟ್ ಮಾಡಿದ್ರೆ ಅದು ಇನ್ನೆಲ್ಲಿಗೋ ಹೋಗಿ ಬೀಳುತ್ತೆ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ನೇಹಿತರೆ, ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಕೂಡ ಈ ಜಗತ್ತಿನಾದ್ಯಂತ ಈ ಸ್ಕೂಲಿಗೆ ಯಾಕೆ ಹೊಡೆದ್ರಿ ಅಂತ ಕೇಳಿದಾಗ ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದರು. ಇನ್ವೆಸ್ಟಿಗೇಟ್ ಮಾಡ್ತೀವಿ, ಇದು ಏನಾಗಿದೆ ಚೆಕ್ ಮಾಡ್ತೀವಿ ಅಂತ ಹೇಳಿದರು. ಯುದ್ಧಗಳಲ್ಲಿ ಎಷ್ಟೇ ಪ್ರಿಸಿಷನ್ ಸ್ಟ್ರೈಕ್ ಅಂದರೂ ಕೂಡ ಜನಸಾಮಾನ್ಯರೇ ಬಲಿಯಾಗೋದು ಲಾಸ್ಟ್ಗೆ, ಅನ್ಯಾಯವಾಗಿ ಪ್ರಾಣ ಹೋಗೋ ಜನರದು. ಇಲ್ಲೂ ಆ ರೀತಿ ಏನಾದರೂ ಕೂಡ ಬೇರೆ ಕಡೆ ಹಾಕೋ ಟಾರ್ಗೆಟ್ ಮಿಸ್ ಆಗಿಲ್ಲಿ ಬಿತ್ತಾ ಏನು ಅನ್ನೋದನ್ನು ತನಿಖೆ ಮಾಡ್ತೀವಿ ಅನ್ನೋ ಥರದಲ್ಲಿ ಪೀಟ್ ಹೆಕ್ಸೆತ್ ಹೇಳಿಕೆಯನ್ನು ಕೊಟ್ಟಿದ್ರು. ಕೆಲ ಅಮೆರಿಕನ್ ಮಾಧ್ಯಮಗಳು ಕೂಡ ಅಮೆರಿಕದ ಕಡೆಯಿಂದಲೇ ಎಡವಟ್ಟಾಗಿ ಟಾರ್ಗೆಟ್ ಮಿಸ್ ಆಗಿ ಸ್ಕೂಲ್ ಮೇಲೆ ಬಿದ್ದಿರಬಹುದಾ ಅನ್ನೋ ಚರ್ಚೆ ನಡೀತಾ ಇತ್ತು ಮೀಡಿಯಾಗಳಲ್ಲಿ. ಅಷ್ಟರ ನಡುವೆ ಡೊನಾಲ್ಡ್ ಟ್ರಂಪ್ ಇಲ್ಲ, ಇದು ನಮ್ಮಿಂದ ಆಗಿರೋದಲ್ಲ, ಬಹುಶಃ ಇರಾನೇ ಮಾಡಿರಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಇರಾನ್ ಮೇಲೆ ಫಾಲ್ಸ್ ಫ್ಲಾಗ್ನ ಆರೋಪವನ್ನು ಮಾಡ್ತಾ ಇದ್ದಾರೆ. ತನ್ನ ಮೇಲೆ ತಾನೇ ದಾಳಿ ಮಾಡಿಕೊಂಡು ಅವ್ರು ನಮಗೆ ಹೊಡೆದ್ರು ಅಂತ ಹೇಳುವಂಥ ಕೆಲಸವನ್ನು ಇರಾನ್ ಮಾಡ್ತಿದೆ ಅಂಥೇಳಿ ಈ ನಾಗರಿಕರನ್ನು ಟಾರ್ಗೆಟ್ ಮಾಡ್ತು ಅಂತ ಹೇಳೋಕ್ಕೆ ಇರಾನ್ ಈ ರೀತಿ ಮಾಡಿದೆ ಅನ್ನೋ ಥರದಲ್ಲಿ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಅಮೆರಿಕದ ಬೇರೆ ಯಾವುದೇ ಅಧ್ಯಕ್ಷರು ಹೇಳಿದ್ರು ಕೂಡ ಸ್ವಲ್ಪ ಸೀರಿಯಸ್ ಆಗಿ ತಗೋಬೋದಾಗಿತ್ತು ಇರ್ಬೋದು ಅಂತೇಳಿ. ಯಾಕಂದರೆ ಅಮೆರಿಕದಲ್ಲಿ ಅದೊಂದು ಪರಂಪರೆ ಇದೆ, ಅವರು ಒಪ್ಕೊತಾರೆ, ಮಿಸ್ ಆಗಿ ಫೈರ್ ಆದರೂ ಕೂಡ ಈ ಹಿಂದೆ ಅಫ್ಘಾನಿಸ್ತಾನದಲ್ಲಾಗಿರೋದು, ಇರಾಕ್ನಲ್ಲಾಗಿರೋದು, ನಾಗರಿಕರ ಮೇಲೆ ಆಯಿತು, ಮಿಸ್ ಫೈರ್ ಆಯಿತು ಅಂತೆಲ್ಲ ಅವ್ರು ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಸೊ ಅದೇ ರೀತಿ ತನಿಖೆ ಮಾಡಿ ಹೇಳ್ತಿದ್ದಾರೆ ಅಂತ ಅನ್ಕೋಬೋದು. ಆದರೆ ಟ್ರಂಪ್ ವಿಚಾರದಲ್ಲಿ ಹಂಗಿಲ್ಲ. ಈ ಮನುಷ್ಯ ತನಿಖೆ ಆಗೋದಕ್ಕೆ, ರಿಪೋರ್ಟ್ ಬರೋದಕ್ಕೆಲ್ಲ ಕಾಯಕ್ಕೆ ಹೋಗಲ್ಲ. ತನಗೆ ತೋಚಿದ್ದು ಮಾತಾಡೋ ಮನುಷ್ಯ, ತನಗೇನು ಲಾಭ ಆಗುತ್ತೆ ಅದನ್ನು ಹೇಳೋ ಮನುಷ್ಯ ಇದು. ಹಾಗಾಗಿ ಟ್ರಂಪ್ ಹೇಳಿಕೆನ ಅಷ್ಟು ಸೀರಿಯಸ್ ಆಗಿ ತಗೊಳಕ್ಕೆ ಆಗಲ್ಲ. ಪೀಟ್ ಹೆಕ್ಸೆತ್ ಹೇಳಿದಾರಲ್ಲ ತನಿಖೆ ಮಾಡ್ತಿದ್ದೀವಿ ಅಂತ ಹೇಳಿ, ಆ ರಿಪೋರ್ಟಲ್ಲಿ ಏನು ಬರುತ್ತೆ ಅನ್ನೋದನ್ನು ನೋಡಬೇಕಷ್ಟೇ. ಈಗ ಈ ನಡುವೆ ಇಸ್ರೇಲ್ ತನ್ನ ಪಟ್ಟನ್ನು ಮತ್ತಷ್ಟು ಬಿಗಿ ಮಾಡಿದೆ. ಇರಾನ್ ಯುದ್ಧದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ ಅಂಥೇಳಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಇರಾನ್ನ ಹಾಲಿ ಸರ್ಕಾರವನ್ನು ಕಿತ್ತು ಹಾಕಲೇಬೇಕು, ನಮ್ಮ ಹತ್ರ ಸರ್ಪ್ರೈಸ್ ಪ್ಲಾನ್ ಇದೆ. ಅದಕ್ಕೆ ತ್ಯಜಿಸುವ IRGC ಪಡೆಗಳಿಗೆ, ಅಂದರೆ ಯುದ್ಧವನ್ನು ನಿಲ್ಲಿಸುವ IRGC ಪಡೆಗಳಿಗೆ ಯಾವುದೇ ಪ್ರಾಣಾಪಾಯ ನಾವು ಮಾಡಲ್ಲ. ಆದರೆ ಶಸ್ತ್ರ ಹಿಡಿದು ಯುದ್ಧ ಕಂಟಿನ್ಯೂ ಮಾಡಿದ್ರೆ ಎಲ್ಲರನ್ನ ಫಿನಿಷ್ ಮಾಡ್ತಾ ಬರ್ತೀವಿ. ಇರಾನ್ ಜನತೆಗೆ ಸ್ವಾತಂತ್ರ್ಯದ ಟೈಮ್ ಹತ್ತಿರ ಬಂದಿದೆ. ಈಗ ಇರಾನನ್ನು ಒಡೆಯೋದು ನಮ್ಮ ಉದ್ದೇಶ ಅಲ್ಲ, ಬದಲಾಗಿ ನಿಮ್ಮನ್ನು ಮುಕ್ತಗೊಳಿಸೋದು ನಮ್ಮ ಗುರಿ. ಆದರೆ ಆ ಕೆಲಸ ನಿಮ್ಮಿಂದಲೇ ಆಗಬೇಕು ಅಂತ ಮತ್ತೆ ಅಲ್ಲಿ ಖಾಮೆನಿ ವಿರುದ್ಧ ಈ ಹಿಂದೆ ಪ್ರತಿಭಟನೆ ಮಾಡಿದವರೆಲ್ಲ ಎಲ್ಲಿದ್ದೀರಾ ನೀವು, ಎದೇಳಿ ಬನ್ನಿ, ಬರ್ತಾನೆ ಇಲ್ವಲ್ಲ ಅನ್ನೋ ಥರದಲ್ಲಿ ಇವರು ಕರೆ ಕೊಡ್ತಾ ಇದ್ದಾರೆ. ಬನ್ನಿ ದಂಗೆ ಹೇಳಿ ಖಾಮೆನಿಗಳ ವಿರುದ್ಧ ಅಂಥೇಳಿ, ಅವರ ಸರ್ಕಾರದ ವಿರುದ್ಧ ಅಂಥೇಳಿ. ಅಲ್ಲದೆ ವಿಶ್ವಸಂಸ್ಥೆಯನ್ನು ಕೂಡ ಟೀಕೆ ಮಾಡಿದ್ದಾರೆ. ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಹತ್ಯೆಗೆ ಸಂತಾಪ ಹೇಳ್ತೀರಿ ನೀವು, ಹಾಗಿದ್ರೆ ಅದೇ ಮನುಷ್ಯ ತನ್ನದೇ ಜನರನ್ನ ಹತ್ಯೆ ಮಾಡುವಾಗ ಎಲ್ಲಿ ಹೋಗಿದ್ರಿ ನೀವು ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಮತ್ತೊಂದು ಕಡೆ ಅಮೆರಿಕದ ಟ್ರಂಪ್ ಆಡಳಿತ ಈಗ ಇಸ್ರೇಲ್ಗೆ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಪೂರೈಸೋಕೆ ಮುಂದಾಗಿದೆ. ಅಮೆರಿಕದ ಸಂಸತ್ನ ಅನುಮತಿಯನ್ನೇ ಬೈಪಾಸ್ ಮಾಡಿ ಬರೋಬ್ಬರಿ $650 ಮಿಲಿಯನ್ ಮೌಲ್ಯದ 20,000ಕ್ಕೂ ಅಧಿಕ ಬಾಂಬ್ಗಳ ಮಾರಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ.
ಮಿಡಲ್ ಈಸ್ಟ್ನಲ್ಲಿ ಯುದ್ಧದ ಬಿಕ್ಕಟ್ಟು ತಾರಕಕ್ಕೇರಿರುವ ಹಿನ್ನೆಲೆಯಲ್ಲಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ತುರ್ತು ಪರಿಸ್ಥಿತಿಯ ಅಧಿಕಾರ ಬಳಸಿ ಈ ಶಸ್ತ್ರಾಸ್ತ್ರ ಮಾರಾಟ ಮಾಡಿದ್ದಾರೆ. ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಮತ್ತು ಟ್ರಂಪ್ ನಡುವಿನ ಕೋಲ್ಡ್ ವಾರ್ ತೀವ್ರ ಆಗ್ತಾ ಇದೆ. ಯುದ್ಧ ಶುರುವಾದಾಗ ನಾವು ಅಮೆರಿಕಾಗೆ ನಮ್ಮ ನೆಲೆಗಳನ್ನು ಬಳಸ್ಕೊಳ್ಳೋಕೆ ಕೊಡಲ್ಲ ಅಂತ ಬ್ರಿಟನ್ ಪ್ರಧಾನಿ ಸ್ಟಾರ್ಮರ್ ಹೇಳಿದರು. ಅದಾದಮೇಲೆ ದಿಢೀರಂತ ತನ್ನ ಫೈಟರ್ ಜೆಟ್ಗಳನ್ನು ಕಳಿಸಿ ಯುದ್ಧಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದರು. ಅದಾದಮೇಲೆ ಅಮೆರಿಕ ಬೇಕಿದ್ರೆ ನಮ್ಮ ನೆಲೆಗಳನ್ನು ಯೂಸ್ ಮಾಡ್ಕೊಳ್ಳಿ ಅಂತಲೂ ಆಫರ್ ಇಟ್ಟಿದ್ರು. ಈಗ ಟ್ರಂಪ್ ಇದೆಲ್ಲದಕ್ಕೂ ಆಕ್ರೋಶ ಹೊರ ಹಾಕಿದ್ದಾರೆ. ನಿಮ್ಮ ಅವಶ್ಯಕತೆ ಎಲ್ಲ ಹೋಗ್ರಿ ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಯುದ್ಧ ಗೆದ್ದಾಗಿದೆ, ಇವಾಗ ಬಂದುಬಿಟ್ರು ಇಲ್ಲಿ ಅಂತ ಹೇಳಿ. ಈ ಟೈಮ್ನಲ್ಲಿ ನಿಮ್ಮ ಏರ್ಬೇಸು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ನಮಗೇನು ಬೇಕಾಗಿಲ್ಲ. ಬಟ್ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನೀವು ಮಾಡಿದ ಕೆಲಸವನ್ನು ನಾವು ಮರೆಯಲ್ಲ, ಮೈಂಡಲ್ಲಿ ಇಟ್ಕೊಳ್ತೀವಿ ಏನು ಮಾಡಿದ್ರಿ ಅಂಥೇಳಿ ಅನ್ನೋ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ. ಬ್ರಿಟನ್ಗೆ ಟೈಮ್ ಬಂದಾಗ ನಿಮಗೂ ಕೂಡ ಪಾಠ ಕಲಿಸ್ತೀವಿ, ನಮಗೆ ಕೊಡಲ್ಲ ಅಂತ ಹೇಳ್ತೀರಾ, ಯುದ್ಧ ನಡೆದಾಗ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತೀರಾ, ಇದೆ ತಡಿ ನಿಮಗಿದೆ ಅನ್ನೋ ಒಂದು ವಾರ್ನಿಂಗನ್ನು ಟ್ರಂಪ್ ಬ್ರಿಟನ್ಗೆ ಕೊಟ್ಟಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಅಮೆರಿಕದ ಸೇನೆ ಈಗ ಬ್ರಿಟನ್ನ ವಾಯುನೆಲೆಗಳನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಫೇರ್ಫೋರ್ಡ್ ಏರ್ಬೇಸ್ಗೆ ಹೋಗಿದೆ ಅಮೆರಿಕದ ಬಾಂಬರ್. ಹಾಗಿದ್ರೂ ಕೂಡ ಟ್ರಂಪ್ ಏನು ಬೇಡ ಹೋಗ್ರಿ ಅಂತ ಹೇಳ್ಕೊಂಡು ನಿಮಗೆ ಬೆದರಿಕೆ ಹುಡ್ಕೊಂಡು ನಿಮ್ಗೆ ಕಾದಿದೆ ಅಂತ ಹೇಳ್ಕೊಂಡು ಯೂಸ್ ಮಾಡೋದು ಮಾತ್ರ ಯೂಸ್ ಮಾಡ್ತಿದ್ದಾರೆ ಅವ್ರ ನೆಲೆಗಳನ್ನ. ಇನ್ನೊಂದು ಕಡೆ ಬ್ರಿಟನ್ನಲ್ಲಿ ಕೇವಲ 8% ಜನ ಮಾತ್ರ ಈ ಯುದ್ಧಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಸರ್ವೆ ಒಂದು ಹೇಳಿದೆ. ಸ್ಟಾರ್ಮರ್ ಅವರ ಈ ದಿಢೀರ್ ಯುದ್ಧದ ನಿಲುವಿಗೆ ಅಲ್ಲಿನ ಜನ ಹಾಗೂ LBC ಮಾಧ್ಯಮಗಳಲ್ಲಿ ಭಾರೀ ಪರ ವಿರುದ್ಧ ಚರ್ಚೆ ಈಗ ಶುರುವಾಗಿದೆ. ಇರಾನ್ ಯುದ್ಧಕ್ಕೆ ರಷ್ಯಾ ಒಳಗೊಳಗೆ ಇಂಟೆಲಿಜೆನ್ಸ್ ಹೆಲ್ಪ್ ಕೊಡ್ತಾ ಇದೆ ಅಂತ ಹೇಳಿ ರಿಪೋರ್ಟ್ ಆಗಿತ್ತಲ್ಲ. ಈಗ ಮಿಡಲ್ ಈಸ್ಟ್ನ ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ರಷ್ಯಾಗೆ ಮನವಿ ಮಾಡಿದ್ದಾರೆ. ದಯವಿಟ್ಟು ಇರಾನ್ಗೆ ಟಾರ್ಗೆಟ್ ಮಾಡೋಕ್ಕೆ ಬೇಕಾದ ಗುಪ್ತಚರ ಮಾಹಿತಿಯನ್ನ ಅಥವಾ ಯಾವುದೇ ರೀತಿಯ ಸೇನಾ ಸಹಾಯವನ್ನ ಮಾಡಬೇಡಿ ಅಂತ ಹೇಳಿದ್ದಾರೆ. ಇಸ್ರೇಲ್ ಅಮೆರಿಕ ಜೊತೆ ಸೇರ್ಕೊಂಡು ಇರಾನ್ ವಿರುದ್ಧ ಗುಟುರು ಹಾಕ್ತಿರೋ ಅಜರ್ಬೈಜಾನ್ಗೆ ಇರಾನ್ ನೇರ ಎಚ್ಚರಿಕೆ ಕೊಟ್ಟಿದೆ. ನೀವು ನೆಮ್ಮದಿಯಿಂದ ಇರಬೇಕು ಅಂದ್ರೆ ನಿಮ್ಮ ದೇಶದಲ್ಲಿರುವ ಇಸ್ರೇಲಿಗಳನ್ನ ತಕ್ಷಣ ಒದ್ದು ಹೊರಹಾಕಿ ಅಂತ ಆಗ್ರಹ ಮಾಡಿದ್ದಾರೆ. ಅಜರ್ಬೈಜಾನ್ ಮತ್ತು ಇಸ್ರೇಲ್ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಇಸ್ರೇಲ್ ಅಲ್ಲಿಗೆ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರ ಸಪ್ಲೈ ಮಾಡ್ತಾ ಇದೆ. ಅಜರ್ಬೈಜಾನ್ ಒಂದು ಮುಸ್ಲಿಂ ಕಂಟ್ರಿ ಆಗಿದ್ರು ಕೂಡ, ಅದರಲ್ಲೂ ಕೂಡ ಶಿಯಾ ಮುಸ್ಲಿಂ ಕಂಟ್ರಿನೇ ಆಗಿದ್ರು ಕೂಡ ಇಸ್ರೇಲ್ ಜೊತೆ ಕ್ಲೋಸ್ ಇದ್ದಾರೆ ಅವರು. ಅಜರ್ಬೈಜಾನ್ನ 70% ಶಸ್ತ್ರಾಸ್ತ್ರ ಹೋಗೋದೇ ಇಸ್ರೇಲ್ನಿಂದ. ಇದನ್ನು ಮುಂದಿಟ್ಟುಕೊಂಡು ಇಸ್ರೇಲ್ ನಮ್ಮ ಮೇಲೆ ಗೂಢಚರ್ಯ ಮಾಡೋಕೆ ಅಜರ್ಬೈಜಾನ್ ನೆಲವನ್ನು ಬಳಸ್ಕೊಳ್ತಾ ಇದೆ ಅಂತ ಇರಾನ್ನ ಆರೋಪ. ಇದೇ ಕಾರಣಕ್ಕೆ ಇರಾನ್ ಅಜರ್ಬೈಜಾನ್ನ ಪ್ರಮುಖ ಆಯಿಲ್ ಪೈಪ್ಲೈನ್, ಯಹೂದಿಗಳ ಪ್ರಾರ್ಥನಾ ಮಂದಿರ ಮತ್ತು ನಾಯಕರ ಮೇಲೆ ಅಟ್ಯಾಕ್ ಮಾಡೋಕೆ ದೊಡ್ಡ ಸ್ಕೆಚ್ ಹಾಕಿತ್ತು. ಅದನ್ನು ನಾವು ಫೇಲ್ ಮಾಡಿದ್ದೀವಿ ಅಂತ ಅಜರ್ಬೈಜಾನ್ ಗಂಭೀರ ಆರೋಪ ಮಾಡಿತ್ತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಇರಾನ್ ಈ ರೀತಿ ಹೇಳಿದೆ, ಒಂದು ಮುಸ್ಲಿಂ ರಾಷ್ಟ್ರವಾಗಿ ಯಹೂದಿಗಳನ್ನು ನಿಮ್ಮ ನೆಲದಲ್ಲಿ ಇಟ್ಕೊಂಡಿದ್ದೀರಾ, ನಿಮ್ಮ ಭದ್ರತೆ ಚೆನ್ನಾಗಿರಬೇಕು ಅಂದರೆ, ನಿಮ್ಮ ಜನ ಸೇಫ್ ಆಗಿರಬೇಕು ಅಂದರೆ ನೀವು ಅವ್ರನ್ನೆಲ್ಲ ಹೊರಗೆ ಹಾಕಿ ಅಂತ ಆಗ್ರಹ ಮಾಡಿದೆ ಇರಾನ್. ಯುದ್ಧದ ನಡುವೆ ಒಮಾನ್ ತನ್ನ ಶಾಂತಿ ಪ್ರಯತ್ನ ಮುಂದುವರೆಸಿದೆ. ಒಮಾನ್ ವಿದೇಶಾಂಗ ಸಚಿವ ಸೈಯದ್ ಬದರ್ ಅನೇಕ ರಾಷ್ಟ್ರಗಳೊಂದಿಗೆ ಮಾತನಾಡಿದ್ದಾರೆ. ಈಜಿಪ್ಟ್, ಇರಾಕ್, ಜೋರ್ಡನ್ ಮತ್ತು ಗಲ್ಫ್ ರಾಷ್ಟ್ರಗಳ ಒಕ್ಕೂಟ ಅಂದರೆ GCC ಯೊಂದಿಗೂ ಕೂಡ ರಾಯಭಾರಿಗಳೊಂದಿಗೆ ಅದರದ್ದು ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ಹಾಗೆ ಅಮೆರಿಕ, ಬ್ರೆಜಿಲ್, ಟರ್ಕಿಯೊಂದಿಗೂ ಕೂಡ ಮಾತುಕತೆಯಾಗಿದೆ. ಎಲ್ಲರೂ ಈ ಯುದ್ಧ ನಿಲ್ಲಿಸೋಕೆ ಮುಂದೆ ಬರಬೇಕು ಅಂತ ಕೇಳಿದ್ದಾರೆ. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒತ್ತಡ ಹಾಕಿ, ಇದು ಇಡೀ ಜಗತ್ತಿಗೆ ಅಪಾಯ, ಲಕ್ಷಾಂತರ ಜನರ ಪ್ರಾಣ ಅಪಾಯದಲ್ಲಿದೆ ಅಂತ ಇವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಯ ಇನ್ನೂ ಹಾಗೇ ಇದೆ. ಹೀಗಾಗಿ ಜಗತ್ತಿನ ಅತಿ ದೊಡ್ಡ ತೈಲ ಕಂಪನಿ ಸೌದಿ ಅರೇಬಿಯಾದ ಅರಾಮ್ಕೋ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದೆ. ತೈಲ ಸಾಗಣೆಯ ಮಾರ್ಗವನ್ನು ದಿಢೀರ್ ಬದಲಾಯಿಸಿದೆ. ಪರ್ಷಿಯನ್ ಗಲ್ಫ್ ಬದಲು ಕೆಂಪು ಸಮುದ್ರದ ಕಡೆಯಿಂದ ರಫ್ತು ಮಾಡೋಕೆ ಶುರು ಮಾಡಿದೆ. ಇಲ್ಲಿರೋ ಜಾನ್ಬು ಬಂದರಿನತ್ತ ಒಂದಷ್ಟು ಆಯಿಲ್ ಶಿಪ್ಮೆಂಟ್ಸ್ ಅನ್ನ ಡೈವರ್ಟ್ ಮಾಡಿದೆ. ಜಾಗತಿಕ ಮಾರುಕಟ್ಟೆಗೆ ತೈಲ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಆಗಬಾರದು ಮತ್ತು ಹಡಗುಗಳ ಸುರಕ್ಷತೆ ಕಾಪಾಡಿಕೊಳ್ಳುವ ದೃಷ್ಟಿ ಕೂಡ ಇದೆ. ಹಾಗಾಗಿ ಈ ನಿರ್ಧಾರ ಅಂತ. ಸದ್ಯಕ್ಕೆ ಯುದ್ಧದ ಪ್ರತಿಯೊಂದು ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ, ಮಾನಿಟರ್ ಮಾಡ್ತಾ ಇದ್ದೀವಿ. ಸಂಪೂರ್ಣ ತಿಳಿಯಾದ ನಂತರ ಮತ್ತೆ ಮೊದಲಿನ ಥರ ಆಯಿಲ್ ಕಳಿಸ್ತೀವಿ ಅಂತ ಸೌದಿ ಹೇಳಿದೆ. ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಯುದ್ಧದ ಕಾವು ಈಗ ಯುರೋಪ್ಗೂ ತಟ್ತಾ ಇದೆಯಾ ಅನ್ನೋ ಆತಂಕ ಶುರುವಾಗಿದೆ. ನಾರ್ವೆ ರಾಜಧಾನಿ ಓಸ್ಲೋದಲ್ಲಿ ಅಮೆರಿಕನ್ ಎಂಬೆಸಿ ಬಳಿ ಭಾರೀ ಸ್ಫೋಟ ಆಗಿದೆ. ನಾರ್ವೆ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ, ಯಾವುದೇ ಪ್ರಾಣಹಾನಿಯಾಗಿಲ್ಲ. ಪೊಲೀಸರು ಎಂಬೆಸಿ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಟಚ್ನಲ್ಲಿದ್ದಾರೆ. ಇದು ಅಮೆರಿಕ ಮತ್ತು ಯಹೂದಿ ವಿರೋಧಿ ಕೆಲಸ ಇರಬಹುದು ಅಂತ ಹೇಳಲಾಗ್ತಿದೆ. ಯಾರು ಮಾಡಿದ್ದು, ಹೇಗೆ, ಯಾವ ಥರದ ಸ್ಫೋಟಕ ಅಂತ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಗಲ್ಫ್ ಕದನದಲ್ಲಿ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಅದರಲ್ಲೂ ಕೂಡ ಇರಾನ್ ಕಳಿಸ್ತಾ ಇರೋ ಡ್ರೋನ್ ಅನ್ನ ಹೊಡೆಯೋಕೆ ನಾವು ಅರಬ್ ರಾಷ್ಟ್ರಗಳಿಗೆ ಹೆಲ್ಪ್ ಮಾಡ್ತೀವಿ ಅಂತ ಬೆನ್ಬಿದ್ದಿದ್ದಾರೆ. ತಗೊಳ್ರಿ ಹೆಲ್ಪ್, ನಮಗೆ ಗೊತ್ತು ಇದೇ ಶಾಹಿದ್ಗಳನ್ನ ರಷ್ಯಾ ನಮ್ಮ ಮೇಲೆ ಯೂಸ್ ಮಾಡ್ತಾ ಇತ್ತು, ಅದನ್ನ ಜಾಮ್ ಮಾಡಿ ಬೀಳಿಸೋದು ಹೆಂಗೆ, ತಡೆಯೋದು ಹೆಂಗೆ ಅಂತ ನಾವು ಕಲ್ತು ಬಿಟ್ಟಿದ್ದೀವಿ, ಅನುಭವದ ಮೇಲೆ ಕಲ್ತಿದ್ದೀವಿ, ನಮ್ಮ ಹೆಲ್ಪ್ ತಗೊಳ್ಳಿ ಅಂತ ಬೆನ್ಬಿದ್ದಿದ್ದಾರೆ.
ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆಗೆ ಮಾತನಾಡಿದ್ದಾರೆ. ಆ ಟೈಮ್ನಲ್ಲಿ ನಾವು ಮಾಡೋ ಹೆಲ್ಪ್ಗೆ ಪ್ರತಿಯಾಗಿ ಯುಕ್ರೇನ್ ಜನಕ್ಕೂ ನಿಮ್ಮಿಂದ ಹೆಲ್ಪ್ ಬೇಕು ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಕತರ್ UAEಗಳಿಗೂ ಇದೇ ಹೇಳಿದ್ರು. ಈಗ ಸೌದಿಗೂ ಒಂದು ಭರವಸೆ ಕೊಟ್ಟು ಅವ್ರ ಹತ್ರನೂ ಒಂದು ಕಂಡೀಷನ್ ಹಾಕಿ ಡೀಲ್ಗೆ ಮುಂದಾಗಿದ್ದಾರೆ ಜೆಲೆನ್ಸ್ಕಿ. ಟ್ರಂಪ್ ಅಂತೂ ನಮಗೇನು ತೊಂದರೆ ಇಲ್ಲ, ಎಲ್ಲೆಲ್ಲಿಂದ ಹೆಲ್ಪ್ ಸಿಗುತ್ತೆ ಎಲ್ಲ ಕಡೆಯಿಂದ ತಗೊಳ್ತೀವಿ, ಹೆಲ್ಪ್ ಮಾಡೋಕ್ಕೆ ಏನಾಗಬೇಕು ಅಂತ ಯಾವುದೇ ಮುಜುಗರ ಇಲ್ಲದೆ ವೈಟ್ ಹೌಸಲ್ಲಿ ಅಷ್ಟೆಲ್ಲ ಬೈದು ಕಳಿಸಿದ್ರಲ್ಲ ಜೆಲೆನ್ಸ್ಕಿಗೆ. ಏನು ಅದೆಲ್ಲ ಯಾವ್ದು ನೆನಪೇ ಇಲ್ಲ ಅನ್ನೋ ಥರ, ನಾನು ಅದೆಲ್ಲ ಮನಸ್ಸಿಗೆ ತಗೊಳ್ಳಲ್ಲ ಅನ್ನೋರ ಥರ ಜೆಲೆನ್ಸ್ಕಿ ಹೆಲ್ಪ್ ಮಾಡ್ತಾರಾ, ತಗೊಳ್ತೀನಿ ಅದಕ್ಕೇನು ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿ ಕಂಟಿನ್ಯೂ ಆಗಿದೆ. ಹೆಜ್ಬುಲ್ಲಾಗಳಿಗೆ ಲಿಂಕ್ ಇರೋ ಹೋಟೆಲ್ಗಳು, ಬಿಲ್ಡಿಂಗ್ಗಳ ಮೇಲೆ ಇಸ್ರೇಲ್ ಸ್ಟ್ರೈಕ್ ನಡೆಸ್ತಾ ಇದೆ. ಈ ನಡುವೆ ಇಸ್ರೇಲ್ ದಾಳಿಯಿಂದ ಲೆಬನಾನ್ ಒಂದರಲ್ಲೇ 4,54,000 ಜನ ಮನೆ ಮಠ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ ಅಂತ ಅಲ್ಲಿನ ಸಾಮಾಜಿಕ ವ್ಯವಹಾರಗಳ ಸಚಿವೆ ಹನೀನ್ ಸಯೀದ್ ಹೇಳಿದ್ದಾರೆ. ಇನ್ನು ಎಂದಿನಂತೆ ಲೆಬನಾನ್ ಮತ್ತು ಇಸ್ರೇಲ್ ಗಡಿಯಲ್ಲಿ ದಾಳಿ ಪ್ರತಿದಾಳಿ ಕಂಟಿನ್ಯೂ ಆಗಿದೆ. ಲೆಬನಾನ್ನ ಒಳಗೆ ನುಗ್ಗಿರೋ ಇಸ್ರೇಲ್ ದಕ್ಷಿಣ ಲೆಬನಾನ್ನಲ್ಲಿ ಹೆಜ್ಬುಲ್ಲಾವನ್ನ ಪೂರ್ತಿ ಮಟ್ಟ ಹಾಕ್ತೀವಿ ಅಂತ ಕಾರ್ಯಾಚರಣೆ ಮಾಡ್ತಾ ಇದೆ. ಸೊ ಸ್ನೇಹಿತರೆ, ಇದಾಗಿತ್ತು ಮಿಡಲ್ ಈಸ್ಟ್ನ ಇಲ್ಲಿವರೆಗಿನ ಎಲ್ಲ ವಿದ್ಯಮಾನಗಳನ್ನು ತಲುಪಿಸುವಂಥ ಪ್ರಯತ್ನ. ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡೋ ವಿಚಾರದಲ್ಲಿ ನಿಮಗೇನಾದರೂ ಕೂಡ ಪ್ರೊಫೆಷನಲ್ ಅಡ್ವೈಸ್ನ ಅಗತ್ಯ ಇದ್ರೆ ಡಿಟೋದ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರಿ ಸರ್ವಿಸ್ನ ನೀವು ಯೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ನೀವು ಕಾಲ್ ಸ್ಲಾಟ್ನ ಅಥವಾ ವಾಟ್ಸಪ್ ಮೆಸೇಜ್ನಲ್ಲೂ ಕೂಡ ನೀವು ಅವ್ರ ಹತ್ರ ಮಾತಾಡಿಕೊಂಡು ಅಡ್ವೈಸನ್ನು ಪಡಿಬೋದು. ಇದಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.